ನೀವಿಬ್ರು ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಅದು ಏನೇನು ಇಲ್ಲ ಇಲ್ಲ ಏನು ಇಷ್ಟು ದೊಡ್ಡ ಸಂಚನ್ನ ಹೂಡಿ ಮತ್ತೆ ನಾಳೆ ವಿಮರ್ಶೆ ಮಾಡು ಮಾತಾಡ್ಲಿಕ್ಕೆ ಇಲ್ಲ ಇಲ್ಲ ಇಲ್ಲ. ಇಷ್ಟು ದೊಡ್ಡ ಸಂಚನ್ನ ಹೂಡಿ ನಮ್ಮನ್ನೊಂದು ಹೊಂಡಕ್ಕಾಗ್ತೀರಿ ಅಂತ ಯೋಚನೆ ಮಾಡಲಿಲ್ಲ. ಎಲ್ಲಿ ಹೊಂಡಕ್ಕೆ ಬಿದ್ದೆ ನೀನು? ಈ ಕ್ಷೇತ್ರಕ್ಕಾಗಿ ಎಷ್ಟು ವರ್ಷದಿಂದ ದುಡಿತಾ ಇದ್ದೆ. ಕೆಲವು ದಿವಸ 1, ಕೆಲವು ದಿವಸ 2, ಕೆಲವು ದಿವಸ 3, ಕೆಲವು ದಿವಸ ಇಲ್ಲೊಂದು, ಮತ್ತೊಂದು ಕಡೆ ಒಂದು, ಪುನಃ ಇಲ್ಲೊಂದು. ಸತ್ಯ ಹೇಳಪ್ಪ, ಕೆಲವು ದಿವಸ 1, ಕೆಲವು ದಿನ 2, ಕೆಲವು ದಿನ 3 ಅಂತ. 3 ನೀ ಇಲ್ಲಿ ಮಾಡಿದ್ದಲ್ಲಪ್ಪ, ಇಲ್ಲಿ ಮಾಡಿದ್ದೊಂದೇ, ಹೊರಗಡೆ ಮಾಡಿದ್ದು 3 ಅಂತ ಹೇಳಿ. ಸುಮ್ಮನೆ ನೀನು ಎಲ್ಲೆಲ್ಲೋ ದುಡ್ಬೋದಕ್ಕೆ ಇಲ್ಲಿದೆ ಹೇಳುದಲ್ಲ. ಮೊನ್ನೆ ಒಂದೇ ಕಡೆಯಲ್ಲಿ 2 ಮಾಡಿದೆ. ಹಾ, ಅದು ಯಾಕೆ ಮೊನ್ನೆ? ಹಾ, ಅದೇ ಯಾಕೆ 2 ಸಲ ಕಾಣಿಸ್ಕೊಂಡೆ ನೀನು ಒಂದೇ ಕ್ಷೇತ್ರದಲ್ಲಿ. ಹಿರಣ್ಯಾಕ್ಷ ಸತ್ತೋದ ಮೇಲೆ ಹಿರಣ್ಯಕಶಿಪಿಗಾಗಿ. ಹೌದಪ್ಪ, ಯಾಕೆಂದ್ರೆ ನಿನಗಲ್ಲಿ ಬೇಡಿಕೆ ಇತ್ತು. ಎಂಥದ್ದು ಕೊಡ್ಲಿಲ್ಲ, ಬೇಡಿಕೆ ಮಾತ್ರ. ನಿನಗೆ ಕೊಡ್ಬೇಕಂತಿಲ್ಲ, ಇಲ್ಲ ಇಲ್ಲ, ಏನನ್ನೂ ಬಯಸಿದ್ದೆ ನೀನು. ಏನೂ ಬಯಸಲಿಲ್ಲ. ನಾನು ಈ ಕ್ಷೇತ್ರಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೆ. ನಮ್ಮ ಅಪ್ಪನಲ್ಲಿ ಹೇಳಿದ್ದೆ, ನನಗಪ್ಪ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳುವುದಿಲ್ಲ, ನೀವು ಎಷ್ಟು ಕೊಟ್ಟರು ಪ್ರಸಾದ ಅಂತ ತಗೊಳ್ತೇನೆ ಅಂತ. ಇಲ್ಲಿ ಹೇಳಿದ ಮಾತು ಅಲ್ಲೂ ಹೇಳ್ಬೇಕಪ್ಪ ನೀನು. ನೀವು ಎಷ್ಟು ಕೊಟ್ಟರು ನಾ ತಗೊಳ್ತಿ ಅಂತ ಹೇಳಿ ಇಲ್ಲಿ ಹೇಳುವುದು ಅಲ್ಲ, ಅಷ್ಟಕ್ಕಲ್ಲ ಆಗುದಿಲ್ಲ. ಇಲ್ಲ ಇಲ್ಲ, ಅಲ್ಲಿ ನಾನು ಹೋದ್ರೆ ಸಾಕು. ನೀ ನಮ್ಮವ, ನೀನು ಎಲ್ಲ ಹೋಗ್ತೀಯ, ನಿನ್ನದ್ದು ಯಾವುದೂ ಮಾತುಕತೆ ಬೇಡ, ನೀನಿದ್ದದ್ದೇ ಮಾತು ಅಂತ ಹೇಳ್ತಿದ್ರು. ಅಪ್ಪ ಏನು ಹೇಳಿಲ್ವಾ? ನಂಬಿಕೆ ಇದ್ದಿತ್ತು ನಮಗೆ. ನಂಬಿಕೆ. ಆದ್ರೆ ನಾನಿಟ್ಟ ನಂಬಿಕೆನ ಸುಳ್ಳು ಮಾಡಿ ಬಿಟ್ರಲ್ಲ ನೀವು. ಹಾಗಾಗಿ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ, ಈ ಕ್ಷೇತ್ರಕ್ಕೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಒಮ್ಮೆ ಕರೆ ಕಳುಹಿ ಅತಿಥಿಯಾಗಿ ಬಂದು ಹೋಗ್ತೇನೆ. ಯಾರು ಅತಿಥಿ? ನೀನು ಅತಿಥಿಯಾಗಿ ಅಲ್ಲ, ನಾವು ಕರ್ಸುದಿಲ್ಲ. ನಿನಗೆಲ್ಲಾದ್ರೂ ಬಂದು ಒಂದು ಸೇವೆ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಬಂದು ಮಾಡು. ಸೇವೆ ಅಲ್ಲ, ಕಷ್ಟದಲ್ಲಿ ಸೇವೆ ಆದ್ರೂ ತೊಂದರೆ ಇಲ್ಲ. ಸೇವೆಗೆ ಮತ್ತೆ ಏನಾದ್ರೂ ಉಂಟಾ? ಬರೇ ಪ್ರಸಾದ ಕೊಡ್ತೇವೆ. ಪ್ರಸಾದ ದೇವರ ಸ್ಥಳಕ್ಕೆ ಬಂದು ಸೇವೆ ಮಾಡಿ ಪ್ರತಿಫಲದ ಅಪೇಕ್ಷೆ ಇರಬಾರ್ದು. ಕಡೆಗೊಂದು ಪ್ರಸಾದ ಸಿಕ್ಕಿದ್ರು ಸಾಕು ಅಂತ. ಈಗ ಇಲ್ವಾ? ಕೆಲವರೆಲ್ಲ ಕಡೆಗೆ ಹೋಗುವಾಗ ಬರೀ ಪ್ರಸಾದ ತಗೊಂಡು. ಖಂಡಿತವಾಗಿ ಸೇವೆ ಅಂತ ಮಾಡ್ತೇನೆ, ಪ್ರಸಾದ ಅಂತ ಕೊಡಿ. ಆ ಪ್ರಸಾದದಲ್ಲಿ ಅಷ್ಟೇ ಇಷ್ಟೇ ಅಂತ ನಮ್ಮದು ಬೇಡಿಕೆ ಇಲ್ಲ. ಅಪ್ಪ ಅಮ್ಮನ ಗೌರವ, ಅಮ್ಮ ಲಕ್ಷ್ಮೀದೇವಿ, ನಿಮ್ಮ ಗೌರವಕ್ಕೆ ಕಡಿಮೆ ಆಗದಿದ್ದಷ್ಟೇ ನಮಗೂ ಕೊಡಿ ಸಾಕು. ಒಳ್ಳೇದುಂಟು ಇವನದ್ದು. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತಲ್ಲ, ನಿಮಗೆ ಗೌರವ ಇದ್ದಷ್ಟು ಕೊಡಿ. ನೀವು ಅವನು ಗೌರವಕ್ಕೆ ಸರಿಯಾಗಿ ಕೊಡಿ ಅಂತಲ್ಲ, ನಿಮ್ಮದು ನಮ್ ಅಂದ್ರೆ ಹೆಚ್ಚೆ ಸಿಗ್ತದೆ ಅಂತ. ಹೌದೌದು. ಅಮ್ಮ ಅಯ್ಯಬ್ಬ, ಇಷ್ಟು ಈಗ ಆಗಬಾರ್ದು ಅಂತ ಹೇಳುವುದಕ್ಕೆ ತೊಡಗಿ ಹಾ ಅಂತ ಹೇಳಿದ್ರೆ ಇದು ಮುಗೀತದ ಇವತ್ತು? ಇಲ್ಲಪ್ಪ, ಇಲ್ಲ 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 ಇಲ್ಲ. ಯಾಕೆ ಯಾಕೆ ಹೇಳಿ? ಕಾರಣ ಉಂಟು. ಈಗ ನಾನು ಪ್ರಶ್ನೆ ಕೇಳಿದೆ, ನೀನು ಉತ್ತರಿಸುವುದಕ್ಕೆ ತೊಡಗುತ್ತೀಯ. ಹೌದು. ನಮ್ಮ ಕೆಲಸವನ್ನ ಕಂಡು ಮತ್ತೊಬ್ಬರು ಚಪ್ಪಾಳೆ ತಟ್ಟಬೇಕೇ ವಿನಃ ನಮಗೆ ನಾವೇ ಚಪ್ಪಾಳೆ ತಟ್ಟುಕೊಳ್ಳುವುದಲ್ಲ. ಅಲ್ಲ, ಯಾಕೆ ಹೇಳಿ? ಈಗ ಭೂಲೋಕದತ್ತ ದೃಷ್ಟಿ ಹಾಯಿಸಿದ್ರೆ, ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನೋಡಿ, ಇವರು ಒಳ್ಳೆ ಕೆಲಸ ಮಾಡಿದ್ರು ಹೊಡೀರಿ ಚಪ್ಪಾಳೆ ಅಂತ ಅವ್ರು ಹೇಳಬೇಕು. ಅವ್ರು ಹೇಳಿ ಚಪ್ಪಾಳೆ ಹೊಡೆಸಿಕೊಳ್ಳಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ನೋಡಿ ನೋಡಿ ನೋಡಿ, ಜಯ ವಿಜಯರು, ವಿಶ್ವಕ್ಸೇನ, ತನಕಾದಿ ಮುನಿಗಳು ಎಲ್ಲ ತರ್ತಾ ಇದ್ದಾರೆ. ಅಲ್ಲ, ನಾನು ಯಾಕೆ ತೊಡಗಿದ್ದು? ಕಾರಣ ಉಂಟು. ಏನು? ಈಗ ನಾನು ಪ್ರಶ್ನೆ ಕೇಳಿದ ತಕ್ಷಣ ನೀನು ಉತ್ತರಿಸ್ತೀಯ. ನಾನು ಅದಲ್ಲ ಎನ್ನುವುದಕ್ಕೆ ತೊಡಗಿದ್ರೆ ಸರಿ ತಪ್ಪು ಹೇಳುವುದು ಯಾರು? ನಾನು ಹೇಳ್ಬೇಕು. ನೀನು ಹೇಳಿದ್ದು ನಾನಲ್ಲ ಅಂತ ಹೇಳ್ತೇನೆ. ಇಲ್ಲ, ನಾನು ಹೇಳಿದ್ದು ನೀವಲ್ಲ ಅಂತ ಹೇಳ್ಬೋದು. ನೀವು ಕಂಡು ಹೇಳಿದ್ದಲ್ಲ, ಕಾಣದೆ ಕೇಳಿ ಹೇಳಿದ್ದು. ನಾನು ಕಂಡು ಹೇಳಿದ್ದು, ಇಬ್ಬರ ಸಮಾನತೆಯನ್ನು ತಿಳಿದು ಉತ್ತರ ಕೊಡಬೇಕಾದವ ಕಂಡು ತಾನು ಬಳಸಿಕೊಂಡು ಇದ್ದಂತ ನಮ್ಮ ಅಪ್ಪ ಹೇಳಬೇಕು. ಖಂಡಿತವಾಗಿ ತೀರ್ಮಾನ ಕೊಡುವುದಕ್ಕೊಬ್ರು ಬೇಕಲ್ವಾ? ಬೇಕು. ಈ ಕ್ಷೇತ್ರದಲ್ಲಿ ಏನಾದ್ರೂ ತೀರ್ಮಾನ ಕೊಡುವುದಿದ್ರೆ ಸಚ್ಚಿದಾನಂದ ಮೂರ್ತಿಗಳು ಮಾತ್ರ. ಸತ್ ಚಿತ್ತ ಆನಂದ. ಹೌದು ಹೌದೌದು, ಅಂತವರಲ್ವಾ ಸ್ವಾಮಿ? ನಾವು ನಿಮ್ ಕುರಿತು ಮಾತಾಡೋದು ನಿಮ್ಗೆ ಹೂ ಇಲ್ಲ ಇಲ್ಲ. ನನ್ನ ಕೂತಲ್ಲೇ ಇರ್ತೀರ ಹಾಗೆ. ನೀವು ನನ್ನ ವಿಚಾರ ಮಾತಾಡಿದ್ದೆ. ಮತ್ಯಾರದ್ದು? ನಾನು ನೀವೇನೋ ಮಾತಾಡ್ತಾ ಇದ್ದೀರಿ, ಆಡ್ಲಿ ಅಂತ ಕೇಳ್ತಾ ಇದ್ದದ್ದು. ಇಷ್ಟೊತ್ತು ಆಗ್ತಾ ಇರುವುದು ನಿಮ್ಮ ಬಗ್ಗೆ. ಹೌದಾ? ಹೌದು. ಈಗ ವಿಚಾರ ಅಂದ್ರೆ ನಾನು ಪ್ರಶ್ನೆ ಕೇಳಿದ್ದೇನೆ, ಆತ ಉತ್ತರಿಸುವುದಕ್ಕೆ ತೊಡಗುತ್ತಾನೆ. ಈಗ ಸರಿ ತಪ್ಪು ಹೇಳುವುದಕ್ಕೆ ಒಬ್ಬರು ವಿಮರ್ಶಕರು ಬೇಡುವ? ಬೇಕಪ್ಪ.
ನೀವೇ ಅಂತ ಹೇಳುವುದು. ಒಳ್ಳೆ ಜ್ಞಾನಿಗಳೇ ಬೇಕಾಗ್ತದೆ. ಹೌದೌದು ಅಲ್ವಾ? ನಾನೇ ಆಡ್ತೇನೆ. ನೀವೇ ಆಗಬೇಕು. ಆಯ್ತು. ನಮ್ಮಿಬ್ಬರ ಪ್ರಶ್ನೋತ್ತರ ಆದ ಮೇಲೆ ಸರಿ ತಪ್ಪು ಕೇಳುವುದಕ್ಕೆ ನಿಮ್ಮನ್ನು ಕರೀತೇವೆ. ಯಾರದ್ದು ಸರಿ ಯಾರದ್ದು ತಪ್ಪು ನಾ ಸರಿಯಾಗಿ ಅಲ್ಲ, ಚಿತ್ತ ಇತ್ತ ಇರ್ಬೇಕು. ಇಲ್ಲಿ ಮಾತಿಗೆ ತೊಡಗಿದಾಗ ಆಮೇಲೆ ಹಾಗೆ ಹೇಳಿದ್ರೆ ಹೀಗೆ ಹೇಳಿದ್ರೆ ಕೇಳುವುದಲ್ಲ. ಇಲ್ಲ ಇಲ್ಲ, ಈ ಕಡೆ ಗಮನ ಕೊಟ್ಟು ಆಮೇಲೆ ಸರಿಯಾದ ನಿರ್ಣಯ. ಗಮನ ಸರಿಯಾಗಿ ಇಲ್ಲೇ ಇರ್ತದೆ. ಹೌದಾ? ಎಲ್ಲ ಸರಿಯಾಗಿ ಹೇಳ್ತೇನೆ. ಆಯ್ತಾಯ್ತು ಆಗ್ಲಿ. ಅಮ್ಮ, ಪ್ರಥಮ ಅವತಾರ ಮತ್ಸ್ಯಾವತಾರ. ಹೌದು. ನಿಮ್ಮ ಗಂಡ ಮೀನಾದದ್ದು ಹಾ ಅಲ್ವಾ? ಅಮ್ಮ, ನನಗೆ ಯಾವುದಕ್ಕಿಂತಲೂ ಅತಿ ಪ್ರೀತಿ ಯಾವುದು ಕೇಳಿದ್ರೆ ಮೀನು. ಮೀನಂದ್ರೆ ಆಯ್ತು. ಏನು ಬಾಯಿ ಹಾಗಾಗಿದ್ದು? ಮೀನಂದ್ರೆ ಆಯ್ತು. ಹಾಗಲ್ಲ ಅದು ಸಣ್ಣ ಮೀನು ದೊಡ್ಡದಾಗಿ ನದಿ ಸಾಕಾಗದೆ ಸಮುದ್ರಕ್ಕೆ ಹೋದ ಮೀನು. ಯಾಕೆಂದ್ರೆ ಅಳೆಯುವುದಕ್ಕೆ ಆಗಲಿಲ್ಲ. ಎಷ್ಟು ದೊಡ್ಡ ಮೀನು. ನಿನ್ನ ಬಾಯಿ ಹಾಗಾಗಿದೆ. ಕೇಳಿದ್ ನಾನು ದೊಡ್ಡ ಮೀನು ಅಂತ. ದೊಡ್ಡ ಮೀನಲ್ಲ. ಹಾಗಾಗಿ ಈಗ ಮೀನಿಗೊಂದು ಬೆಲೆ ಬಂದದ್ದಿದ್ರೆ ನಿಮ್ಮ ಗಂಡ ದೊಡ್ಡ ಮೀನಾದ್ರಿಂದಲೇ ಈಗ ಮೀನಿಗೆ ಬೆಲೆ ಬಂದದ್ದು. ನಿಮ್ಮ ಗಂಡ ಒಬ್ಬರ ಆ ದಿವಸ ಮೀನಾಗದೆ ಇದ್ರೆ ಮೀನಿಗೆ ಬೆಲೆ ಇರಲಿಲ್ಲ. ಹೌದಲ್ವಾ? ಹೌದಪ್ಪ. ಅದಕ್ಕೊಂದು ಬೆಲೆ ಬರುವ ಹಾಗೆ ಮಾಡಿದ್ದಾರೆ. ಹಾಗೆ ಅದು ಮಲ್ಲಿಗೆ ಹೂವನ್ನ ಬಾಳೆ ಹಗ್ಗದಿಂದ ಕಟ್ಟಿದಾಗ ಬಾಳೆ ಹಗ್ಗಕ್ಕೂ ಒಂದು ಬೆಲೆ ಬಂದ ಉಂಟು. ಈಗ ಪ್ರಥಮದಲ್ಲಿ ಮತ್ಸ್ಯಾವತಾರವನ್ನು ಧರಿಸಿದ್ದು ತಮಾಸುರನ ಹನನಕ್ಕಾಗಿ. ಹೌದು. ಈಗ ಸಮುದ್ರದೊಳಕ್ಕೆ ಹೋದದ್ದು, ತಮನನ್ನ ಕೊಂದದ್ದು. ಅಮ್ಮ, ಮೀನು ನೀರಿನಲ್ಲಿ ಈಜುವುದಕ್ಕೆ ಬೇಕಾಗುವ ಬಲ ಯಾವುದು? ರೆಕ್ಕೆ ಅಲ್ವಾ? ರೆಕ್ಕೆ. ಅದೇ ರಕ್ಕಸನಾಗಲಿ ಅಲ್ಲ ತನ್ನ ಸಮೀಪ ಯಾವುದಾದ್ರೂ ಪ್ರಾಣಿ ಬಂದರೆ ಮೀನು ಬಡಿಯುವುದು ಯಾವುದರಿಂದ? ರೆಕ್ಕೆಯಿಂದಲೇ. ನಿಮ್ಮ ಗಂಡ ತಮನನ್ನ ಕೊಲ್ಲುವುದಕ್ಕೆ ಮತ್ಸ್ಯನಾಗಿದ್ದಾಗ ನಾನಾಗಿದ್ದೆ ಆ ಮತ್ಸ್ಯದ ರೆಕ್ಕೆ. ಇಷ್ಟು ಹೇಳಿದ ತಕ್ಷಣ ನಾನು ಒಪ್ಪುವುದಿಲ್ಲ. ತೀರ್ಮಾನ ಕೊಳ್ಳಿಕ್ಕಿದ್ದಾರೆ. ಇವನಾಗಿದೆ ನಂತರ ರೆಕ್ಕೆ. ಸ್ವಾಮಿ ಇಲ್ವನಿಲ್ಲಿ ಎಷ್ಟು ಮಾತಾಡ್ತಾನೆ ಅವ. ನಾನು ನಿಮ್ಮ ಮೊದಲನೇ ವೇಷದ ಕುರಿತು ಹೇಳಿದ್ದು, ನನ್ನ ಮೊದಲ ಮತ್ಸ್ಯಾವತಾರಿಯ ಕತೆ. ಅದನ್ನ ಹೇಳಿದ ತಕ್ಷಣ ಏನಾಡಿದ? ತಾನಾಗಿದ್ದೆ ಮತ್ಸ್ಯನ ರಕ್ಕೆ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ಇದ್ದ. ಮತ್ತೆ ನಾನು ಒಪ್ಪಬೇಕಾ ಇದನ್ನ? ನೀವು ಒಪ್ಪುವುದಲ್ಲ. ಸರಿಯಾದ ಉತ್ತರ ನಾ ಕೊಡ್ತೇನೆ. ಏನು? ನಾನು ಮತ್ಸ್ಯಾವತಾರಿಯಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ, ಅದರಿಂದಲೇ ಸಮುದ್ರವನ್ನ ಹೊಕ್ಕೆ ಮುರಿಯಿತು ಸೋಮಕನ ಪಕ್ಕೆ. ಇದು ನೀ ಸುಮ್ಮನೆ ಒಪ್ಪೆ? ನಮ್ಮ ಅಪ್ಪನ ಎಂತ ಪ್ರಾಸ ನೋಡಿ. ತ್ರಾಸ ಇಲ್ಲದೆ ಪ್ರಾಸ ಮಾತನಾಡ್ತಾರೆ. ಅಪ್ಪಯ್ಯ ಒಳ್ಳೆ ಮಾತಾಡಿದ್ರು. ಒಳ್ಳೆದಾಯ್ತಾ? ಹೌದೌದು. ಒಂದಾಯ್ತು. ಒಂದಾದ ತಕ್ಷಣ ಹಿಗ್ಗಬೇಡ, ಉಳಿದದ್ದು ಹೆಚ್ಚು. 4 ಉಂಟು. ಹೌದೌದು. ಪಾಪ ಒಂದೊಂದ್ರೆ ಮಂದಾರೋದ್ಧರಣದ ಕತೆ. ಕೂರ್ಮನಾಗಿ ಮಂದರಾದ್ರಿಯನ್ನ ಎತ್ತಿ ಹಿಡಿದ್ರು ಮುಳುಗುವ ಕಾಲಕ್ಕೆ. ಹೌದೌದು. ಆವಾಗ ಈ ಸುದರ್ಶನ ಇದ್ನೋ? ಅಮ್ಮ, ಮುಳುಗುವ ಅದ್ರಿಗೆ ಯಾವುದಾಗಿ ಬೆನ್ನು ಕೊಟ್ಟದ್ದು? ಕೂರ್ಮನಾಗಿ. ಕೂರ್ಮಕ್ಕ. ಆ ದಿನ ನಿಮ್ಮ ಗಂಡ ಒಂದು ಕೂರ್ಮ ಮಾಡಿದ್ದಾರೆ. ಎಂತ ಕೂರ್ಮ! ಒಳ್ಳೆ ಕೂರ್ಮ. 33, 66, 99 ಕೋಟಿಗಳು ಇಷ್ಟಪಟ್ಟ ಕೂರ್ಮ. ಅಲ್ಲಲ್ಲ, ನೀ ಏನೇನೋ ಹೇಳ್ಬೇಡ, ಏನೋ ಅರ್ಥ ಕೊಡ್ತದೆ. ನಿಮ್ಮ ಗಂಡ ಕೂರ್ಮ ಮಾಡಿದ್ರು. ಎಂತ ಕೂರ್ಮ! ಬೇರೆಯವ್ರು ಮಾಡುವುದು ಕೂರ್ಮ. ಹೌದು. ನನ್ನ ಗಂಡ ಕೂರ್ಮಾವತಾರಿ ಆಗಿದ್ದು. ಅದೇ ಹೇಳಿದ್ದು. ಒಂದು ಕೂರ್ಮ 99 ಕೋಟಿಗೆ ಸಾಕಾಗಿದೆ ನೋಡಿ. ಒಂದೇ ಕೂರ್ಮ. ಅವ್ರನ್ನೆಲ್ಲ ಕಾಪಿಟ್ಟುಕೊಳ್ಳುವುದಕ್ಕೆ, ಉಳಿಸಿಕೊಳ್ಳುವುದಕ್ಕೆ, ಕಾಪಾಡಿ ಅವರ ಬಲವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಒಂದು ಕೂರ್ಮ ಸಾಕಾಗಿದೆ. ಹೌದು. ಅದ್ರಿಗೆ ಬೆನ್ನನ್ನ ಕೊಟ್ಟದ್ದು. ಅಮ್ಮ, ಈ ಕೂರ್ಮ ಒಳ್ಳೇದಂತ ಗೊತ್ತಾಗುವುದು ಯಾವುದರಿಂದ? ಕೂರ್ಮ ಉಳಿದವರಿಗೆ ಗೊತ್ತಾಗಬೇಕಾದ್ರೆ ಚಿಪ್ಪು ಬೇಕು. ಕೂರ್ಮ ಚಿಪ್ಪು. ಮೇಲೆ ಕೂರ್ಮಕ್ಕೆ ಮೇಲ್ಪದರು. ನಿನ್ನ ಅಭಿನಯದ ಚಿಪ್ಪಲ್ಲ. ಅದಲ್ಲ. ಈ ಚಿಪ್ಪು ಅಂತ ಇಟ್ಟದ್ರಿ. ನಿಮ್ಮ ಗಂಡ ಕೂರ್ಮ. ನಾವು ಬರೇ ಮಾತಿನ ಬಗ್ಗೆ ಮಾತ್ರ ಲಕ್ಷ್ಯ ಕೊಟ್ಟರೆ ಸಾಕಾಗುವುದು. ನಿನ್ನ ಅಭಿನಯಕ್ಕೂ ನಾವು ಆ ಕಡೆ ಚಿತ್ತ ಹಾಯಿಸ್ಬೇಕು. ಅದೇ ಚಿಪ್ಪು. ನಿಮ್ಮ ಗಂಡ ಕೂರ್ಮನಾಗಿದ್ದಾಗ ನಾನಾಗಿದ್ದೆ ಕೂರ್ಮದ ಚಿಪ್ಪು. ನಿಮ್ಮ 2ನೇ ವೇಷದ ಕುರಿತು ನಾನು ಮಾತಾಡಿದ್ದೆ. 2ನೇ ವೇಷದ್ದು? ಹೌದು. ಕೂರ್ಮಾವತಾರಿಯಾಗಿ ಮಂದರಾದ್ರಿಯನ್ನು ಎತ್ತಿ ಹಿಡಿದರು ಅಂತ ಹೇಳಿದ್ರೆ ತಾನಾಗಿದ್ದೆ ಚಿಪ್ಪು ಅಂತ ಆಡ್ತಾನೆ. ಹಾಗೆ ಹೇಳಿದ್ ನಾವು. ಸರಿ ಉಂಟು ಹೇಳಿದ್. ಹೇಗೆ ಗೊತ್ತುಂಟ? ನಾನು ಕೂರ್ಮಾವತಾರದಲ್ಲಿ ಇರುವ ಸಂದರ್ಭದಲ್ಲಿ ಇವನಾಗಿದ್ದ ನನ್ನ ಚಿಪ್ಪು. ಅದನ್ನ ನೀ ಒಪ್ಪು. ಅಲ್ಲ ಹೇಳುವುದೇ ತಪ್ಪು. ಮನ್ನನೆಯ ದಾಹ ಮನಸ್ಸಿನ ಕಪ್ಪು, ದೇಹಕ್ಕೆ ಮುಪ್ಪು. ಇದು ಯಾಕೆ ನನಗೆ ಸೊಕ್ಕು? ಅಪ್ಪಯ್ಯ 2ನೇ ವೇಷ ಮಾಡಿ ಒಳ್ಳೆ ಮಾತಾಡಿದ್ದೆ ಇವತ್ತು. ಒಳ್ಳೆದಾಯ್ತಲ್ಲ? ಒಳ್ಳೆ ಮಾತು. ಇನ್ಯಾರು 2ನೇ ವೇಷ ಮಾಡ್ಲಿಕ್ಕಿಲ್ಲ ನಿಮ್ಮದೇ. ಎಂತಾಯ್ತಮ್ಮ? 2 ಆಯ್ತು. ಒಂದು ಹೆಚ್ಚು ಉಳಿದಿದೆ. ಮತ್ತೆ 3 ಮತ್ಸ್ಯ ಕೂರ್ಮ ಆಯ್ತು. ವರ ಹಿರಣ್ಯಾಕ್ಷನಿಗಾಗಿ ಸ್ವರ ಸಣ್ಣದಾಯ್ತಲ್ಲ ಸ್ವಲ್ಪ. ನಾ ಮಾತಾಡೋದೇ ಹಾಗೆ. ಹಿರಣ್ಯಾಕ್ಷನಿಗಾಗಿ
ವರಾವತಾರಿಯಾಗಿ ಆಗಿ ಆತನನ್ನ ಕೋರೆ ದಾಡೆಯಿಂದ ಇರಿದು ಕೊಂದರು. ಆವಾಗ ಈ ಸುದರ್ಶನ ಎಲ್ಲಿದ್ದ? ಅಮ್ಮ ಹೀಗೆ ಹೇಳಿದ್ದು ಕೇಳುತ್ತಾ? ಕೇಳ್ತದೆ, ನಾನು ಸ್ವಲ್ಪ ಗಟ್ಟಿ ಹೇಳ್ತೇನೆ, ಇವರೆಲ್ಲ ಕೇಳಲಿ. ಕೂರ್ಮ ಆಗಿದ ಮೇಲೆ ವರಹ, ಅಮ್ಮ ನಿಮ್ಮ ಗಂಡ ಹೊಂದಿ ನೀನಿರ್ಬೇಕು. ಏನು ನಿಮ್ಮ ಗಂಡ ಹೊಂದಿ ಆದದ್ದು? ವರಾವತಾರಿ ಆಗಿದೆ. ವರಾಹ ರೂಪಂ ಅಂದ್ರೆ ನಿಮ್ಮ ಗಂಡ. ನಿಮ್ಮ ಗಂಡ ಹಂದಿ ಆದಾಗ ನಾವೆಲ್ಲ ಸಂತೋಷ ಪಟ್ಟೆವು. ಲಕ್ಷ್ಮಮ್ಮನ ಗಂಡ ಹಂದಿ ಆದ್ರಲ್ಲ ಅಂತ ಅಲ್ಲ, ಲೋಕದ ಉಳಿತಿಗಾಗಿ. ಈಗ ವರಹ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದು, ತನ್ನ ಆಹಾರಕ್ಕಾಗಿ ಗಡ್ಡೆ ಗಣಸನ್ನ ಮೇಲೆತ್ತುವುದು. ಯಾವುದರಿಂದ? ಕೋರೆ ದಾಡೆಯಿಂದ. ಹಿರಣ್ಯಾಕ್ಷನನ್ನ ಕೊಂದದ್ದು ಹಾಗೆ, ದಾಡೆಯಿಂದ ಇರಿದು ಕೊಂದದ್ದು. ಆ ಹಿರಣ್ಯಾಕ್ಷನನ್ನ ಕೊಲ್ಲುವಾಗ ನಿಮ್ಮ ಗಂಡ ವರಹನಾಗಿದ್ದಾಗ ನಾನಾಗಿದ್ದೆ ಅವರ ಕೋರೆ ದಾಡೆ. ಅನುಮಾನ ಇದ್ರೆ ಕೇಳಿ ನೋಡಿ. ಅಪ್ಪಯ್ಯ 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 ಬೇಗ ಬಂದು ನಿಂತದ? ನನಗೆ ಈಗ ಇಷ್ಟ ಗೊತ್ತಾಯ್ತಾ? ಅಮ್ಮ ಸೋಲ್ತಾಳೆ ಅಂತ ನಿಮ್ಗೆ ಗೊತ್ತುಂಟು ಮೊದಲೇ? ಅಲ್ಲ ಅಲ್ಲ ಅಲ್ಲ, ನನಗೆ ಇಷ್ಟೊತ್ತಿನ ಮೇಲೆ ಪ್ರಸಂಗ ಹಿಡಿತ ಸಿಕ್ಕಿದ್ದು. ಈಗ ಇದು ಕರೆ ಇದ್ರೊಳಗಾಗಿ ಬಂದು ಮೂರನೇ ಪ್ರಸಂಗಕ್ಕೆ ನಿಮ್ಗೆ ಹಿಡಿತ ಸಿಕ್ಕಿತ್ತು. ಹೌದೌದು. ಕೆಲವರಿಗೆ 30 ಪ್ರಯೋಗ ಆದ್ರೂ ಹಿಡಿತ ಸಿಗುದಿಲ್ಲ. ಹೌದಾ? ದೃಷ್ಟಿ ಯಾವ ಕಡೆ ಇದ್ದಿತ್ತು ಕೇಳಿದ್ದೇನೆ. ಕೂರ್ಮಾವತಾರಿಯ ಕತೆ ಆಯ್ತು. ಈಗ ವರಾವತಾರಿಯ ಕಥೆಯನ್ನು ಹೇಳಿದ್ರೆ ತಾನಾಗಿದ್ದೆ ಕೋರೆ ದಾಡಿ ಅಂತ ಹೇಳ್ತಾನೆ ಅಲ್ವಾ? ಹಾಗಾಡಿದ್ನ ನಾನು ವರಹನಾಗಿದ್ದಾಗ ಇವನಾಗಿದ್ದ ನನ್ನ ಕೋರೆ ದಾಡಿ, ಅದರಿಂದಲೇ ಮುರಿಯಿತು ದುಷ್ಟ ಹಿರಣ್ಯಾಕ್ಷನ ಪೀಡೆ. ಲೋಕಕ್ಕೆ ಲೋಕವೇ ಹೊಗಳಿತಲ್ಲ ನನ್ನನ್ನ. ಆವಾಗ ಅವನನ್ನು ನೋಡೆ. ಹೇಗೆ 1 2 3 ಆಯ್ತು. ಈಗ ಉಳಿದದ್ದೇ ಕಡಿಮೆ, 2 ಆದದ್ದು 3. ಸ್ವಲ್ಪ ಹೊತ್ತಾದ್ರೆ ಬರ್ತದೆ. ಈಗ ದನ ಮುಗಿಲಿಲ್ಲ. ದನ ಅಂದ್ರೆ ಲಕ್ಷ್ಮಿ ಅಲ್ಲ, ನೀವು ಧನ. ಅಮ್ಮ ಕರು ದನ ಮಗು ಎಲ್ಲಿ? ಏನೋ ಆಗ್ತಾರೆ ಅವರು. ಸರಿ. ಕರು ದನ ಮುಗಿಲಿಲ್ಲ. ಹಿರಣ್ಯಕಶಿಪಿಗಾಗಿ ನರಸಿಂಹಾವತಾರಿಯಾಗಿ ಆತನ ಸ್ವಲ್ಪ ಗಟ್ಟಿ. ನಾನು ಇಷ್ಟೇ ಮಾತಾಡುದು. ನಿನಗೆ ಇಷ್ಟ ಇದ್ರೆ ಕೇಳ್ಕೊ, ಸೋಲು ಒಪ್ಕೊಂಡು. ಸರಿ. ಇಲ್ಲ ಸೋಲಿಲ್ಲ, ನೀವು ಆಯಾಸದಾಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗುದೇನು? ಇಲ್ಲ, ನಾನು ಮಾತಾಡೋದು ಹೇಗೆ? ಸರಿ. ಹಿರಣ್ಯಕಶಿಪಿಗಾಗಿ ನರಸಿಂಹಾವತಾರಿಯಾಗಿ ಆತನನ್ನ ಉಗುರಿನಿಂದಲೇ ಬಗೆದು ಕೊಂದರು. ಆವಾಗ ನೀ ಎಲ್ಲಿದ್ದೆ? ದುಷ್ಟ ಹಿರಣ್ಯಕಶಿಪುನ ಸಿಂಹ ಬೇಟೆಯಾಡುವುದು ಯಾವುದರಿಂದಮ್ಮ? ನಖದಿಂದ. ದುಷ್ಟನನ್ನ ಕೊಂದದ್ದು ನಖದಿಂದ. ನಿಮ್ಮ ಗಂಡ ಉಗ್ರ ನರಸಿಂಹನಾಗಿದ್ದಾಗ ನಾನಾಗಿದ್ದೆ ಆ ಸಿಂಹದ ನಖ. ನಾನು ನಾರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ, ಅದರಿಂದ ಕಳೆಯಿತು ಲೋಕದ ದುಃಖ. ಇವನೇ ನನ್ನ ಪರಮ ಸಖ, ನೋಡಿವಳ ಮುಖ. ಹೇಗೆ ಒಳ್ಳೆದುಂಟಲ್ಲ? ಒಳ್ಳೆ ಮಾಡಿದ್ರಪ್ಪ. ಹೌದಾ? 4ನೇ ಪ್ರಾಸವೇ ನೀವು ಬಹಳ ಒಳ್ಳೆ ಮಾಡಿದ್ದು. ಆಯ್ತು, ಸಾಕಾ ಅಂತ. ಇನ್ನು ಒಂದು ಬೇಕಾ? ಬಲಿ ಚಕ್ರವರ್ತಿಗಾಗಿ. ಯಾರ? ಬಲಿ ಬಲಿ ಚಕ್ರವರ್ತಿಗಾಗಿ ವಾಮನನಾಗಿ ತನ್ನ ಪಾದದಿಂದಲೇ ಸುತ್ತಳ ಕಟ್ಟಿದ್ರು. ಆವಾಗ ನೀ ಎಲ್ಲಿದ್ದೆ? ವಾಮನನಾದದ್ದು, ವಿರಾಟ ರೂಪ ತಳೆದದ್ದು, ಬಲಿಯನ್ನ ಸುತ್ತಳ ಕಟ್ಟಿದ್ದು, ಬೇಡಿದ್ದು 3 ಹೆಜ್ಜೆ ಇಡುವುದಕ್ಕಾಗಿ. ನಿಮ್ಮ ಗಂಡ ವಾಮನನಾಗಿದ್ದಾಗ ನಾನಾದೇ ವಾಮನನ ಪಾದ. ನಾನು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ, ಅದರಿಂದಲೇ ಬಲಿಯು ಪಾತಾಳಕ್ಕೆ ಹೋದ. ಲೋಕಕ್ಕೆ ಮೋದ. ಬೇಕ ಇನ್ನು ವಾದ? ಬೇಕಾದ್ರೆ 4 ಪುಸ್ತಕ ಓದ. ಅಜವಾಹುದು ಈ ವಾಣಿ. ಹೇಗಪ್ಪ? ಸಂತೋಷ ಆಯ್ತು. ಅಮ್ಮನ ಪ್ರಶ್ನೆಗೆ ಮಗನ ಉತ್ತರ ತಟ್ ಅಂತ ಹೇಳಿ ಎಲ್ಲ ಸರಿಯಾಗಿ ಉಂಟು ನೋಡಿ. ಅಂತ ಹೇಳ್ತೀರಿ, ಪಟ್ ಅಂತ ಹೇಳ್ತೀರಿ. ಯಾಕೆ ನಿಮ್ಮಿಬ್ರು ಅನುಕೂಲಕ್ಕೆ ಈ ಪ್ರಸಂಗ ಬಂದಿದ್ದೇನು? ಇಲ್ವೇ? ನಮಗೊಂದು ಕಲಿಸ್ಬೇಕಂತ. ನೀವು ಆದ್ರೂ ಕಲಿಯುತ್ತೀರಿ. ಪ್ರಸಂಗ ಪ್ರಾರಂಭ ಮಾಡಿದ್ ನಾವೇ ಇಬ್ರಾದ್ರು. ಹೌದೌದು, ಕಲ್ತದ್ದು ಕೊನೆಗೆ ಅವ್ರಿ. ಏನೇ ಆಗಲಿ ನೀ ಆಡುವಂತಹ ಮಾತನ್ನ ನಾವು ಒಪ್ಪಿಕೊಂಡವ ಇದ್ದೇನೆ. ಸರಿ, ಸಂತೋಷವಾಯಿತಯ್ಯ ನಿನ್ನ ಮಾತನ್ನ ಕೇಳುವಾಗ. ಹೌದಾ? ಅದಕ್ಕಾಗಿ ಹೇಳುವುದು, ಇವತ್ತಿನ ಈ ಪ್ರಸಂಗದಲ್ಲಿ ಬಹುಮತ ನಿನಗೆ. ಬಹುಮತ ನಿನಗೆ. ಆಯ್ತು. ಬಾ. ಯಾಕೆ ಮೇಲ್ ಬಾ. ಮೇಲ? ಹೌದು. ಎಲ್ಲಿಗೆ ಮೇಲೆ? ಸೇರಿಕ ನಮ್ಮ ಮೇಲ್ವರ ಬಾ. ಅಂದ್ರೆ ನಿಮ್ಮ ಕರ ಏರುವುದಾ? ಮತ್ತೆ ಎಲ್ಲ ಇವನು ಸಾವಾಸವೇ ಸಾಕು ನಿಮಗೆ ಬರೋದು.
ಇದು ಮೊದಲು ಮಾಡಿದ ನಮಸ್ಕಾರ ಅಲ್ಲ ಇದು. ನೀವಿಬ್ರು ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಅದು ಏನೇನು ಇಲ್ಲ ಇಲ್ಲ ಏನು ಇಷ್ಟು ದೊಡ್ಡ ಸಂಚನ್ನ ಹೂಡಿ ಮತ್ತೆ ನಾಳೆ ವಿಮರ್ಶೆ ಮಾಡು ಮಾತಾಡ್ಲಿಕ್ಕೆ ಇಲ್ಲ ಇಲ್ಲ ಹೋಗ್ಬೇಡ. ಇಲ್ಲ. ಇಷ್ಟು ದೊಡ್ಡ ಸಂಚನ್ನ ಹೂಡಿ ನಮ್ಮನ್ನೊಂದು ಹೊಂಡಕ್ಕಾಗ್ತೀರಿ ಅಂತ ಯೋಚನೆ ಮಾಡಲಿಲ್ಲ. ಎಲ್ಲಿ ಹೊಂಡಕ್ಕೆ ಬಿದ್ದೆ ನೀನು? ಈ ಕ್ಷೇತ್ರಕ್ಕಾಗಿ ಎಷ್ಟು ವರ್ಷದಿಂದ ದುಡಿತಾ ಇದ್ದೆ. ಕೆಲವು ದಿವಸ 1, ಕೆಲವು ದಿವಸ 2, ಕೆಲವು ದಿವಸ 3, ಕೆಲವು ದಿವಸ ಇಲ್ಲೊಂದು, ಮತ್ತೊಂದು ಕಡೆ ಒಂದು, ಪುನಃ ಇಲ್ಲೊಂದು. ಸತ್ಯ ಹೇಳಪ್ಪ, ಕೆಲವು ದಿವಸ 1, ಕೆಲವು ದಿನ 2, ಕೆಲವು ದಿನ 3 ಅಂತ. 3 ನೀ ಇಲ್ಲಿ ಮಾಡಿದ್ದಲ್ಲಪ್ಪ, ಇಲ್ಲಿ ಮಾಡಿದ್ದೊಂದೇ, ಹೊರಗಡೆ ಮಾಡಿದ್ದು 3 ಅಂತ ಹೇಳು. ಸುಮ್ಮನೆ ನೀನು ಎಲ್ಲೆಲ್ಲೋ ದುಡ್ಡು ಬಂದಕ್ಕೆ ಇಲ್ಲಿದೆ ಹೇಳುದಲ್ಲ. ಮೊನ್ನೆ ಒಂದೇ ಕಡೆಯಲ್ಲಿ 2 ಮಾಡಿದೆ. ಅದು ಯಾಕೆ ಮೊನ್ನೆ ಅದೇ ಯಾಕೆ ಹಿರಣ್ಯಾಕ್ಷ- 2 ಸಲ ಕಾಣಿಸ್ಕೊಂಡೆ ನೀನು. ಒಂದೇ ಕ್ಷೇತ್ರದಲ್ಲಿ ಹಿರಣ್ಯಾಕ್ಷ ಸತ್ತೋದ ಮೇಲೆ ಹಿರಣ್ಯಕಶಿಪಿಗಾಗಿ. ಹೌದಪ್ಪ, ಯಾಕೆಂದ್ರೆ ನಿನಗಲ್ಲಿ ಬೇಡಿಕೆ ಇತ್ತು. ಎಂಥದ್ದು ಕೊಡ್ಲಿಲ್ಲ, ಬೇಡಿಕೆ ಮಾತ್ರ. ನಿನಗೆ ಕೊಡ್ಬೇಕಂತಿಲ್ಲ, ಇಲ್ಲ, ಇಲ್ಲ. ಏನನ್ನೂ ಬಯಸಿದ್ದೆ ನೀನು. ಏನೂ ಬಯಸಲಿಲ್ಲ. ನಾನು ಈ ಕ್ಷೇತ್ರಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೆ. ನಮ್ಮ ಅಪ್ಪನಲ್ಲಿ ಹೇಳಿದ್ದೆ, ನನಗಪ್ಪ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೇಳುವುದಿಲ್ಲ, ನೀವು ಎಷ್ಟು ಕೊಟ್ಟರು ಪ್ರಸಾದ ಅಂತ ತಗೊಳ್ತೇನೆ ಅಂತ. ಇಲ್ಲಿ ಹೇಳಿದ ಮಾತು ಅಲ್ಲೂ ಹೇಳ್ಬೇಕಪ್ಪ ನೀನು. ನೀವು ಎಷ್ಟು ಕೊಟ್ಟರು ನಾ ತಗೊಳ್ತಿ ಅಂತ ಹೇಳಿ ಇಲ್ಲಿ ಹೇಳುವುದು ಅಲ್ಲ, ಅಷ್ಟಕ್ಕಲ್ಲ ಆಗುದಿಲ್ಲ. ಇಲ್ಲ ಇಲ್ಲ, ಅಲ್ಲಿ ನಾನು ಹೋದ್ರೆ ಸಾಕು, ನೀ ನಮ್ಮವ, ನೀನು ಎಲ್ಲ ಹೋಗ್ತೀಯ, ನಿನ್ನದ್ದು ಯಾವುದೂ ಮಾತುಕತೆ ಬೇಡ, ನೀನಿದ್ದದ್ದೇ ಮಾತು ಅಂತ ಹೇಳ್ತಿದ್ರು. ಅಪ್ಪ ಏನು ಹೇಳಿಲ್ವಾ? ನಂಬಿಕೆ ಇದ್ದಿದ್ದು ನಮಗೆ. ನಂಬಿಕೆ. ಆದ್ರೆ ನಾನಿಟ್ಟ ನಂಬಿಕೆನ ಸುಳ್ಳು ಮಾಡಿ ಬಿಟ್ರಲ್ಲ ನೀವು. ಏನಾಯ್ತಾ? ಕೆಲಸ ಮಾಡಿದವ ನಾನು. ಈ ಕ್ಷೇತ್ರಕ್ಕೆ, ಈ ವೈಕುಂಠ ಕ್ಷೇತ್ರಕ್ಕೆ ಒಂದು ಹೆಸರು ಬಂದದಿದ್ರೆ ನನ್ನಿಂದ. ನಾನು ಕೆಲಸ ಮಾಡಿದ್ದೆ ಅದನ್ನು ಒಂದು ದಿವಸ. ವೈಕುಂಠದಿದ್ದರು ಇದಕ್ಕೂ ಇಲ್ಲ, ಅವರಿಗೆಲ್ಲ ಗೊತ್ತುಂಟು. ಅಲ್ಲ, ಗೊತ್ತುಂಟು ಅಂತ ಹೇಳಿದ್ರು, ಇಲ್ಲಿದ್ದವರು ಅದಕ್ಕೆ ಯಾಕೆ ವೈಕುಂಠದಲ್ಲಿ ಇದ್ದೀರಿ? ಹೌದು, ಎಲ್ಲ ನನ್ನಿಂದಲೇ ಅಂತ ಹೇಳ್ತಾ ಇದ್ದಾವ. ಇಲ್ಲ ಇಲ್ಲ, ಎಲ್ಲ ನನ್ನಿಂದಲೇ ಅಲ್ಲ, ಎಲ್ಲ ಮಾಡಿದ್ದು ಮಾತ್ರ ನಾನು, ನೀವೇನೂ ಮಾಡಿಲ್ಲ ಅಂತ ಇದ್ದೆ. ಹಾಗಿದ್ರೆ ನೀನು ಇಲ್ದಿದ್ದಾಗ ಇಲ್ಲಿ ಹೆಸರೇ ಇಲ್ಲ ಅಂತ ಹೇಳುದು. ನಾನು ಇಲ್ದೇ ಇದ್ದಾಗ ನಾನು ಇರ್ಬೇಕಾದ ಒಂದು ಪ್ರಸಂಗ ಬರುವುದಿಲ್ಲ. ಹಾಗೆ ಅದು ಪ್ರಸಂಗ ಬರು, ನಾವು ಯಾರಿದ್ದಾರೆ ಅಂತ ನೋಡ್ಕೊಂಡು ಪ್ರಸಂಗ ಮಾಡು. ಅದಿಲ್ಲ, ಒಳ್ಳೆ ನೀ ಇದ್ದೆ ಅಂತ ಹೇಳಿ ಅಷ್ಟು ಮಾಡ್ತಿದ್ದು. ಒಳ್ಳೆ ಮಾತಾಡ್ತೀರಿ ನೀವು. ಅನುಕೂಲಕ್ಕನುಸಾರ ಎಲ್ಲ ಕಡೆಯಲ್ಲಿ ನಾನು ಕೆಲಸ ಮಾಡಿದವ, ಹೆಸರು ಮಾತ್ರ ನಿಮಗೆ. ಒಂದು ದಿವಸ ಆದ್ರೂ ಅಮ್ಮ ಒಬ್ಬ ಒಳ್ಳೆ ಕೆಲಸ ಮಾಡಿದ್ದಾನೆ, ನಮ್ಮ ಆಯುಧ ಆದ್ರೂ ಎಷ್ಟು ಹಾರಾಟ ಮಾಡ್ತಾನೆ ಅಂತ ಒಂದು ದಿವಸ ಆದ್ರೂ ಇಬ್ಬರು ಹೇಳಿದ್ರ? ನೀವಂತೂ ಒಂದು ದಿವಸ ಹೇಳಿಲ್ಲ, ಇವರಾದ್ರೂ ಅಪರೂಪಕ್ಕಾದ್ರೂ ಹೇಳ್ತಾರೆ, ನೀವು ಒಂದು ದಿವಸ ಹೇಳಲಿಲ್ಲ. ಹಾಗಾಗಿ ನಿಮ್ಮ ಸಹವಾಸದಿಂದ ದೂರ ಇರಬೇಕು ಅಂತ ನಾನು ಯಾಕೆ ಹೇಳಲಿಲ್ಲ? ಯಾಕೆ? ಪ್ರಾರಂಭದಲ್ಲೇ ನೀವು ಒಳ್ಳೇದು ಮಾಡಿದೆ ಅಂತ ಹೇಳಿದ್ರೆ ತಾನು ಮಾಡುವುದೇ ಒಳ್ಳೇದು ಅಂತ ನೀನು ತಲೆಗೆ ಬರಬಾರ್ದು. ಇನ್ನೂ ಒಳ್ಳೇದು ಮಾಡಬೇಕಿವ ಅಂತ ಏನು ಹೇಳಿದೆ, ಸುಮ್ಮನೆ ಇದ್ದದ್ದು. ನಾನು ನೀವು ಬುದ್ಧಿವಂತರ ಅಂತ ಹೇಳಿದ್ದು ಅದಕ್ಕೆ. ನೀವು ಎಲ್ಲಿ ಎಷ್ಟೊತ್ತಿಗೆ ಹೇಗೆ ಮಾತಾಡಬೇಕು ಹಾಗೇ ಹೊಡಿತೀರಿ. ಕಾಡಲ್ಲಿರೋ ಕಳ್ಳರನ್ನಾದ್ರೂ ನಂಬಬಹುದಂತ, ಕ್ಷೇತ್ರದಲ್ಲಿದ್ದ ಕೂಡರನ್ನು ನಂಬಾರ್ದಂತ. ಹಾಗೆ ಹೇಳ್ಬೇಡ. ಕ್ಷೇತ್ರದಲ್ಲಿದ್ದ ಏನು ನಿನ್ನ ಮಾತಿನ ಅರ್ಥ? ಅಲ್ಲ, ಏನಪ್ಪ, ನೀನು ಭೂಲೋಕದ ಉದಾಹರಣೆ ಪೂರ್ಣ ನಿನ್ನ ಹತ್ರ ಉಂಟಾ? ಇಲ್ಲ ಇಲ್ಲ ಇಲ್ಲ, ಮೂಲಕಲ್ದಾರ ನೀವು ಕೊಡಬೇಕು, ಸಮುದ್ರದ ಬಂದವರು ನೀವಲ್ವಾ ಹೌದು ಮೇಲೆ. ಹಾಗಾಗಿ ನಾನು ಕೆಲಸ ಮಾಡ್ತೇನೆ. ಏನು ಇವತ್ತಿಗೆ ನಿಮ್ಮ ಕ್ಷೇತ್ರದ ವ್ಯವಹಾರ ಮುಗೀತು. ಅಂದ್ರೆ ನಿಮ್ಮ ಕ್ಷೇತ್ರವನ್ನ ಬಿಡ್ತಾ ಇದ್ದೇನೆ. ಕ್ಷೇತ್ರ ಹೌದು, ನೀ ಬಿಡುದು? ನಿಮ್ಮ ಕ್ಷೇತ್ರದಲ್ಲಿ ನಾನು ನಿಮ್ಮ ಜೊತೆಗಿದ್ದು ಯಾವ ಕೆಲಸವೂ ಮಾಡುದಿಲ್ಲ. ಪುಣ್ಯಾತ್ಮ, ನೀ ಏನು ಬೇಕಾದ್ರೂ ಮಾಡಿ, ಕ್ಷೇತ್ರ ಬೇಡ. ಆಯ್ತು, ಮುಗೀತಿ. ಒಂದು ಇಲ್ಲಿರುವಾಗ ಎಷ್ಟು ಒಳ್ಳೆ ಹೆಸರಿತ್ತು ಇವನಿಗೆ. ಹೌದು ಹೌದು. ಇಲ್ಲಿ ಬಿಟ್ಟು ಹೋದ್ಮೇಲೆ ಇವನು ಕೇಳೋರು ಯಾರು? ಇಲ್ಲಿದ್ದದಕ್ಕೆ ಅವನಿಗೆ ಹೆಸರು ಅಲ್ವೇನೆ. ಅಲ್ಲ, ಬಿಟ್ಟು ಹೋಗುದು ಯಾರು? ನಾನ್ ಬಿಟ್ಟು ಹೋಗುದಿಲ್ಲ. ಇದೇ ಸಮಯ ಏನು ತಾನು ಬಿಟ್ಟು ಹೋಗುದಿಲ್ಲ ಅಂತ ಹೇಳ್ತಾರಲ್ಲ, ಎಷ್ಟಕ್ಕಾದ್ರೂ ಇರ್ತಾರ. ಅದಲ್ಲ, ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ನಿಮ್ಮ ಕೈಯೊಳಗಿದ್ದು ಯಾವ ಕೆಲಸವೂ ಮಾಡೋದಿಲ್ಲ. ನನ್ನ ಕೈಲಿ ಇಲ್ಲ ಇಲ್ಲ ಇಲ್ಲ, ಮತ್ತೆ ನಾನು ಬಿಟ್ಟು ಈ ಕ್ಷೇತ್ರದ ಸಮೀಪ ಇರ್ತೇನೆ. ಸಮೀಪ ಅಂತ ಹೇಳಿದ್ರೆ ಈ ಕ್ಷೇತ್ರದ ಹೊರಭಾಗದಲ್ಲೇ ಇರ್ತೇನೆ. ಓ, ನಮ್ಮ ಕ್ಷೇತ್ರ ಒಳಪಡುವುದಿಲ್ಲ. ಒಳಗೆ ಪಡುವುದಿಲ್ಲ ಅಂತಲ್ಲ, ನಿಮ್ಮ ಕೈ ಒಳಗಿರುವುದಿಲ್ಲ ಅಂತ. ಅದ್ಯಾಕ ಹಾಗೆ? ಕಾರಣ ಉಂಟು. ಏನು? ಕೆಲಸ ನಾನು ಮಾಡುವುದು ಹೆಸರು ನಿಮಗೆ, ಹಾಗಾಗಿ ನಿಮ್ಮ ಕೈ ಒಳಗಿದ್ದು ಮಾಡುವ ಕೆಲಸ ಬಿಟ್ಟೆ. ಆದ್ರೆ ಕ್ಷೇತ್ರವನ್ನ ಯಾವ ಕಾರಣಕ್ಕೂ ಬಿಟ್ಟು ಹೋಗುದಿಲ್ಲ. ಈ ವೈಕುಂಠ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಉಂಟು, ಅದನ್ನು ಉಳಿಸ್ಕೊಂಡು ಇಲ್ಲೇ ಇರು. ಈ ಸುದರ್ಶನ ಒಬ್ಬ ಪ್ರದರ್ಶನ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಗೊತ್ತಾದದಿದ್ರು ಇದೇ ಕ್ಷೇತ್ರದಿಂದ. ನಾ ಕೊನೆವರೆಗೆ ನೆನಪಿಟ್ಕೊಳ್ತೇನೆ, ಅದು ಮೊದಲೇ ಇರ್ಬೇಕದು. ಹಾಗಾಗಿ ಎಲ್ಲಿಯಾದ್ರೂ ಕಷ್ಟ ಬಂದ್ರೆ, ಈ ಕ್ಷೇತ್ರಕ್ಕೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಒಮ್ಮೆ ಕರೆ ಕಳುಹಿ ಅತಿಥಿಯಾಗಿ ಬಂದು ಹೋಗ್ತೇನೆ. ಯಾರು
ನೀನು ಅತಿಥಿಯಾಗಿ ಎಲ್ಲ ನಾವು ಕರ್ಸುದಿಲ್ಲ. ನಿನಗೆಲ್ಲಾದ್ರೂ ಬಂದು ಒಂದು ಸೇವೆ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಬಂದು ಮಾಡು. ಸೇವೆ ಅಲ್ಲ, ಕಷ್ಟದಲ್ಲಿ ಸೇವೆ ಆದ್ರೂ ತೊಂದರೆ ಇಲ್ಲ. ಸೇವೆಗೆ ಮತ್ತೆ ಏನಾದ್ರೂ ಉಂಟಾ? ಬರೇ ಪ್ರಸಾದ ಕೊಡ್ತೇವೆ. ಪ್ರಸಾದ ದೇವರ ಸ್ಥಳಕ್ಕೆ ಬಂದು ಸೇವೆ ಮಾಡಿ ಪ್ರತಿಫಲದ ಅಪೇಕ್ಷೆ ಇರಬಾರ್ದು. ಕಡೆಗೊಂದು ಪ್ರಸಾದ ಸಿಕ್ಕಿದ್ರು ಸಾಕು ಅಂತ. ಈಗ ಇಲ್ವಾ? ಕೆಲವರೆಲ್ಲ ಕಡೆಗೆ ಹೋಗುವಾಗ ಬರೀ ಪ್ರಸಾದ ತಗೊಂಡು. ಖಂಡಿತವಾಗಿ ಸೇವೆ ಅಂತ ಮಾಡ್ತೇನೆ, ಪ್ರಸಾದ ಅಂತ ಕೊಡಿ. ಆ ಪ್ರಸಾದದಲ್ಲಿ ಅಷ್ಟೇ ಇಷ್ಟೇ ಅಂತ ನಮ್ಮದು ಬೇಡಿಕೆ ಇಲ್ಲ. ಅಪ್ಪ ಅಮ್ಮನ ಗೌರವ, ಅಮ್ಮ ಲಕ್ಷ್ಮೀದೇವಿ, ನಿಮ್ಮ ಗೌರವಕ್ಕೆ ಕಡಿಮೆ ಆಗದಿದ್ದಷ್ಟು ನಮಗೂ ಕೊಡಿ ಸಾಕು. ಒಳ್ಳೇದುಂಟು ಇವನದ್ದು. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತಲ್ಲ, ನಿಮಗೆ ಗೌರವ ಇದ್ದಷ್ಟು ಕೊಡಿ. ನೀವು ಅವನು ಗೌರವಕ್ಕೆ ಸರಿಯಾಗಿ ಕೊಡಿ ಅಂತಲ್ಲ, ನಿಮ್ಮದು ನಮ್ ಅಂದ್ರೆ ಹೆಚ್ಚೆ ಸಿಗ್ತದೆ ಅಂತ. ಹೌದೌದು ಅಲ್ವಾ? ಬುದ್ಧಿವಂತಿಕೆ ಅವನದ್ದು. ಹಾಗಾದ್ರೆ ನಾನು ಬರ್ತೇನೆ. ಎಲ್ಲಿ ಹೊರಟದ್ದು? ನಿಮ್ಮಿಬ್ಬರಿಗೂ ಕಲಿಸ್ತೆ ಅಂತ ಹೇಳಿದೆ ಹೀಗೆ ನಿಮ್ಮಿಬ್ಬರನ್ನ ಬಿಟ್ಟು ನಾನು ಮೂರನೇ ಅವನಾಗ್ತಾ ಇದ್ದೇನೆ ಅಂತ. ಓಹೋ, ವಿಜಯದ ಸಂಕೇತ. ಅಮ್ಮ ಬರುದಾ? ಅಪ್ಪಯ್ಯ, ಓ ಯಾರಾದ್ರೂ ಇಲ್ಲದೆ ಇದ್ರೆ ಅತಿಥಿಯಾಗಿ ಬೇಕಾದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಕರಿಬೇಡಿ, ಬರ್ತೇನೆ. ಏನ್ ಸ್ವಾಮಿ, ಏನು ನೋಡಿದ್ರ ಎಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ನೀವು ಅವನ ಪರವಹಿಸಿ ಮಾತಿಗೆ ತೊಡಗಿದ್ರಲ್ಲ, ಯಾಕೆ ಹೀಗೆ? ಕಾರಣ ಉಂಟು. ಏನು? ಕೈಯಲ್ಲಿರುವಂತಹ ಸುದರ್ಶನ ಕೈಯನ್ನ ತಪ್ಪಿಸಿ ಇಳಿದು ಬಂದ. ಹೇಗೆ ಬಂದ? ಹೇಗೆ? ಗರ್ವಪೂರಿತನಾಗಿ ಬಂದು ತನ್ನ ಗರ್ವವನ್ನೇ ಪ್ರದರ್ಶಿಸುತ್ತಾ ಇದ್ದಾನೆ. ಅವನನ್ನ ಅಲ್ಲಗಳಿದ್ದ ಹೌದಂತಾದ್ರೆ ನಮ್ಮನ್ನ ಧಿಕ್ಕರಿಸುವವನವನಾಗ್ತಾನೆ. ಅವನ ಗರ್ವವನ್ನ ಮುರಿಬೇಕು ಅಂತಾದ ಸಮಯವನ್ನ ಸಾಧಿಸಬೇಕು ನಾವು. ಅದಕ್ಕೆ ನಾನು ಪ್ರಥಮದಲ್ಲಿ ಹೇಳಿದ್ದು, ನಿಮ್ಮನ್ನ ಎಲ್ಲವರಿಗೂ ಅರ್ಥವಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಹಾಗಿದ್ರೆ ಅವ ಅಹಂಕಾರಿಯಾಗಿದ್ದಾನೆ, ಅಹಂಕಾರ ಮರ್ದನ ಆಗಬೇಕು ಎಂಬ ಕಾರಣಕ್ಕಾಗಿ ಅವನನ್ನು ಉಬ್ಬಿಸಿದ್ದು. ಹೌದು ಅಲ್ವೋ? ಹೌದಪ್ಪ. ಯಾವುದೇ ಆಗಲಿ ಗಾಳಿ ಹೆಚ್ಚಾಕಿದಾಗ ಉಬ್ಬಿತು ಅಂತಾದ್ರೆ ಕೊನೆಗೆ ಅದು ಒಡೆದು ಹೋಗುವುದೇ. ಇದು ಒಡೆಯುವುದಕ್ಕೆ ಹೆಚ್ಚು ಸಮಯ ಇಲ್ಲ ಅಂತ ಆಯ್ತು. ನೋಡುವ ಹಾಗಿದ್ರೆ ಏನು ಮಾಡ್ತಾನೆ ನೋಡು.